ಆಕಾಶವಾಣಿ ಹಾಸನ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಶಿಕ್ಷಣ ಇಲಾಖೆಯ ವಿವಿಧ ಚಟುವಟಿಕೆಗಳ ಕುರಿತು ಅರಸೀಕೆರೆ ತಾಲೂಕಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಬಿ. ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ. ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಶಿಕ್ಷಣ ಇಲಾಖೆಯ ಚಟುವಟಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಅರಸೀಕೆರೆ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ಅಥವಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅನ್ನುವಂಥದ್ದು ಅಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಳೆದ ವರ್ಷದಿಂದ ಅನೇಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಶಾಲೆಗಳಲ್ಲಿ ಇರಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಏನಿದೆಯೋ ಅದನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಫಲಿತಾಂಶವನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಹಾಗೂ ಅವರ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಲಭಿಸಲಿ ಅನ್ನುವಂಥ ಕಾರಣದಿಂದಾಗಿ ಮುಂದಿನ ದಿವಸಗಳಲ್ಲಿ ಉನ್ನತ ಶಿಕ್ಷಣವನ್ನು ಏನೆಲ್ಲ ಓದಬಹುದು, ಎಲ್ಲಿಗೆಲ್ಲ ಹೋಗಬಹುದು ಮತ್ತು ಯಾವ ವಿಷಯವನ್ನು ಅಭ್ಯಾಸವನ್ನು ಮಾಡಿದರೆ ಯಾವ ವೃತ್ತಿಗಳಲ್ಲಿ ಅವರು ನಿರತರಾಗಬಹುದು ಅನ್ನುವಂತಹ ಅನೇಕ ಅನುಕೂಲಗಳನ್ನು ನಮ್ಮ ಶಿಕ್ಷಣ ಇಲಾಖೆ ಮಾಡಿಕೊಡ್ತಾ ಇದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಲ್ಲಿ ಇರುವಂತಹ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಎಚ್.ಬಿ. ಮೋಹನ್ ಕುಮಾರ್ ಅವರು. ಇವತ್ತು ಮೋಹನ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅರಸೀಕೆರೆ ತಾಲೂಕಿನಲ್ಲಿ ಈ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಶಿಕ್ಷಣ ಇಲಾಖೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್ಕಾರಿ ಶಾಲೆಗಳು ಇವತ್ತು ಅಳಿವಿನ ಅಂಚಿನಲ್ಲಿ ಇದ್ದಾವೆ. ಸರ್ಕಾರಿ ಶಾಲೆಗಳು ಹೆಚ್ಚೆಚ್ಚು ಇಲ್ಲ, ಅನೇಕ ಶಾಲೆಗಳನ್ನು ಮುಚ್ಚಲಾಗ್ತದೆ ಅನ್ನುವಂತಹ ಮಾತು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ತದ್ವಿರುದ್ಧವಾಗಿ ತಾವು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಿ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಶಾಲೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ವೃದ್ಧಿಯಾಗಬೇಕು ಅನ್ನುವಂಥದ್ದು ತಮ್ಮ ಆಶಯ. ಈ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಿ? ಅರಸೀಕೆರೆ ತಾಲೂಕಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಒಂದು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದರ ಪರಿಚಯವನ್ನು ಮಾಡಿಕೊಡಿ. ಅರಸೀಕೆರೆ ತಾಲೂಕಿನ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆಯ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡುವಂಥದ್ದು. ನಮ್ಮಲ್ಲಿ ಎಲ್ಲ ವರ್ಗದ ಶಾಲೆಗಳು ಸೇರಿ 497 ಶಾಲೆಗಳಿವೆ. ಬಹುತೇಕ ನಮ್ಮಲ್ಲಿ ಸರ್ಕಾರಿ ಶಾಲೆಗಳೇ ಹೆಚ್ಚಿದ್ದಾವೆ. 390 ಸರ್ಕಾರಿ ಶಾಲೆಗಳನ್ನು ಒಳಗೊಂಡಿದ್ದೇವೆ. ಪ್ರೈಮರಿ ನಮ್ಮಲ್ಲಿ 185 ಇದೆ. HPS 181 ಶಾಲೆಗಳಿವೆ. 34 ಶಾಲೆಗಳು ನಮ್ಮಲ್ಲಿ ಸರ್ಕಾರಿ ಪ್ರೌಢಶಾಲೆಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಬಹುಮುಖ್ಯವಾಗಿ ನಾವು ಸರ್ಕಾರಿ ಶಾಲೆಗಳ ಬಲವರ್ಧನೆ ನಮ್ಮ ಆದ್ಯತೆ. ಇಲಾಖೆಯೂ ಸಹ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬಂದಿರುವಂಥದ್ದು. ಈ ದಿಶೆಯಲ್ಲಿ ಬಹುಮುಖ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಅಂದರೆ ಕೊಠಡಿಗಳ ಆದ್ಯತೆಗೆ ನೀಡುವಂಥದ್ದು. ಈ ದಿಶೆಯಲ್ಲಿ ಸರ್ಕಾರ ನಮ್ಮ ತಾಲೂಕಿಗೆ ಕಳೆದ ಬಾರಿ 15 ಕೊಠಡಿಗಳನ್ನ ಮಂಜೂರಾಗಿತ್ತು. ನಮಗೆ 18 ಕೊಠಡಿಗಳನ್ನು ಈ ಸತಿ ಮಂಜೂರು ಮಾಡಿದೆ. ಅದಲ್ಲದೆ ವಿಶೇಷವಾಗಿ ಈಗ ನಮ್ಮ ಅರಸೀಕೆರೆ ತಾಲೂಕಲ್ಲಿ KPS ಶಾಲೆ ವಿನೂತನವಾಗಿ ಚಿಂದೇನಹಳ್ಳಿ ಗಡಿನಲ್ಲಿ ಕಳೆದ 3 ವರ್ಷದಿಂದ ಪ್ರಾರಂಭ ಆದಂಥ ಶಾಲೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ದಾಖಲೆ ಮಾಡಿಕೊಂಡು ಪ್ರಾಥಮಿಕ ವಿಭಾಗದಲ್ಲಿ ಈ ಸಾರಿ ನಮಗೆ 145 ಮಕ್ಕಳಲ್ಲಿ ದಾಖಲೆ ಆಗಿದ್ದಾವೆ. ಸುಮಾರು 60 ಮಕ್ಕಳು ಏಕಕಾಲದಲ್ಲಿ ಹೆಚ್ಚಿನ ದಾಖಲೆ ಆಗಿದ್ದಾವೆ ಸರ್. ಬಹುಮುಖ್ಯ ಕಾರಣ ಏನು ಅಂತಂದ್ರಲ್ಲಿ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ಟಿರುವಂಥದ್ದು. ಶೌಚಾಲಯ ಆಗ್ಬೋದು ಮತ್ತು ಕೊಠಡಿಗಳಾಗ್ಬೋದು ಅತ್ಯಂತ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸಮೀಪದ ಟಿಪ್ಟೂರು ತಾಲೂಕಿಂದಲೂ ಸಹ ಈ ಭಾಗದಲ್ಲಿ ಪ್ರತ್ಯೇಕ ಅವರೇ ವಾಹನಗಳನ್ನ ಮಾಡ್ಕೊಂಡು ಬರ್ತಾ ಇರೋದು ನಮಗೆ ಸಂತಸದಾಯಕ ವಿಷಯ ಆಗಿದೆ. ಎಷ್ಟು ಜನ ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಸರ್, ನಮ್ಮಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲೇ 1156 ಜನ ಶಿಕ್ಷಕರು ನಮ್ಮಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಶಿಕ್ಷಕರ ಕೊರತೆ ಇಲ್ಲ.
ಇದು ನಮಗೆ ಒಂದು ಉತ್ತಮವಾದ ಬೆಳವಣಿಗೆ. ಸರ್ಕಾರ ಜೂನ್ ಮಾಹೆಯಿಂದಲೇ ಮನಗಂಡು ಶೈಕ್ಷಣಿಕ ಬೆಳವಣಿಗೆಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಂಡಿದ್ದೀವಿ ಸರ್. ನಮ್ಮಲ್ಲಿ 84 ಜನ ಅತಿಥಿ ಶಿಕ್ಷಕರಿಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು 34 ಜನ ಹೈಸ್ಕೂಲ್ಗೂ ಸಹ ನಾವು ವಿಷಯವಾರು ತೆಗೆದುಕೊಂಡಿದ್ದೇವೆ. ಇದಲ್ಲದೆ ನಾವು ವಿಶೇಷವಾಗಿ ಸಮುದಾಯದ ಸಹಭಾಗಿತ್ವಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಸರ್. ಶಾಲೆ ಮತ್ತು ಸಮುದಾಯ ಎರಡೂ ಉತ್ತಮವಾದಂತಹ ಕೆಲಸ ಮಾಡಿದರೆ ಆವಾಗ ನಮ್ಮ ಸರ್ಕಾರಿ ಶಾಲೆಗಳನ್ನ ಬಲವರ್ಧನೆ ಮಾಡಲಿಕ್ಕೆ ಒಂದು ಅತ್ಯಂತ ಅವಶ್ಯಕ ಆಗ್ತದೆ ಅನ್ನೋ ಉದ್ದೇಶದಿಂದ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಂತಹ ಮಕ್ಕಳ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಿದ್ದೀವಿ ಸರ್. ಈ ಸಂಘದ ಬಹುಮುಖ್ಯ ಚಟುವಟಿಕೆನೇ ಶಾಲೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥದ್ದು, ಶಾಲೆಯಿಂದ ಹೊರಗುಳಿದಂತಹ ಮಕ್ಕಳನ್ನು ಶಾಲೆಗೆ ಕರೆತರುವಂಥದ್ದು ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುವಂಥದ್ದು. ಅಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು, ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಂದ ಉಪನ್ಯಾಸ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ಈ ಕೆಲಸವನ್ನು ಸಹ ನಾವು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಆ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ನಮಗೆ ಶಾಲೆಗೆ ನವೀಕರಣ ಮಾಡ್ಕೊಳ್ಳೋವಂಥದ್ದು, ಸುಣ್ಣ ಬಣ್ಣ ಮಾಡುವಂಥ ಕೆಲಸಗಳನ್ನ ಮಾಡುವಂಥದ್ದು, ಚಿಕ್ಕ ಚಿಕ್ಕ ರಿಪೇರಿಗಳನ್ನ ಮಾಡಿಸುವಂಥದ್ದು ಸಾಕಷ್ಟು ಶಾಲೆಗಳಲ್ಲಿ ನಮ್ಮಲ್ಲಿ ಆಗಿದೆ ಸರ್. ಬೆಂಗಳೂರಿನಿಂದ ಬಂದಂಥ ಇಂಜಿನಿಯರ್ ವಿದ್ಯಾರ್ಥಿಗಳ ಸಮರ್ಪಣಾ ತಂಡ ಅನೇಕ ಶಾಲೆಗಳನ್ನು ನಾವೀನ್ಯತೆ ರೀತಿಯಲ್ಲಿ ಶೃಂಗಾರವನ್ನು ಮಾಡುವಂಥದ್ದು, ಕವಿಗಳ ಭಾವಚಿತ್ರಗಳನ್ನ ಮಾಡುವಂಥದ್ದು, ವಿಶೇಷವಾದ ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ ಮಕ್ಕಳನ್ನು ಪರಿಸರಿಸಿ ಆಕರ್ಷಣಾ ಚಿತ್ರಗಳನ್ನ ಬರೆಸೋದ್ರ ಮೂಲಕ ಶಾಲೆಯನ್ನು ಆಕರ್ಷಿಸುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಸರ್. ಅದಲ್ಲದೆ ನಮ್ಮಲ್ಲಿ ದೊಡ್ಡಮೇಟಿ ಕುಡಿಕೆ ಶಾಲೆಗೆ ಕ್ಯಾನ್ಪಿನ್ ಎಂಬ ಒಂದು ಸಂಸ್ಥೆ ವತಿಯಿಂದ ಬಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿಕೊಡುವಂಥದ್ದು, ಸುಮಾರು 15 ಲಕ್ಷ ವೆಚ್ಚದಲ್ಲಿ ಎಲ್ಲ ಕೊಠಡಿಗಳನ್ನು ರಿಪೇರಿ ಮಾಡಿಸ್ಕೊಡುವಂಥದ್ದು, ಈ ರೀತಿ ಕೆಲಸಗಳು ಮಾಡಿದ್ದಾವೆ ಸರ್. ಅದಲ್ಲದೆ ಅರಸೀಕೆರೆ ಟೌನ್ ಮಾದರಿ ಶಾಲೆಯಲ್ಲಿ ನಮಗೆ ವಿಶೇಷವಾಗಿ ಮೈಕ್ರೋ ಎಲೆಕ್ಟ್ರಾನಿಕ್ ಸಂಸ್ಥೆ ವತಿಯಿಂದ ಅವರು ಸಹ ಸುಮಾರು 20-25 ಲಕ್ಷದ ವೆಚ್ಚ ಖರ್ಚು ಇಡೀ ಶಾಲೆಯನ್ನು ರಿನೋವೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕಂಪ್ಯೂಟರ್ ಕೊಡಿಸುವಂಥದ್ದು, ಎಲೆಕ್ಟ್ರಿಸಿಟಿ ಮಾಡುವಂಥದ್ದು, CC ಕ್ಯಾಮ್ರಾ ಹಾಕ್ಸುವಂಥದ್ದು, ಅತ್ಯಂತ ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್. ಸ್ಮಾರ್ಟ್ ಕ್ಲಾಸ್ ರೂಮ್ಸ್ಗಳು ಇದ್ದಾವೆ. ಈಗಾಗಲೇ 8-10 ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನು ತೆಗೆದುಕೊಂಡಿದ್ದೇವೆ. ಸರ್ಕಾರದ ವತಿಯಿಂದಲೂ ಸಹ ಸರಬರಾಜಾಗಿದೆ. ನಮ್ಮಲ್ಲಿ ಗಣಸಿನಲ್ಲಾಗ್ಬೋದು, ಬಾಣಾವರದಲ್ಲಾಗ್ಬೋದು ಅಥವಾ ಜಾವಗಲಲ್ಲಾಗ್ಬೋದು, ಈ ರೀತಿ ಸಾಕಷ್ಟು ಕಡೆ ಅಂದ್ರಾಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಟ್ಟು ಮಗು ಸ್ಮಾರ್ಟ್ ಕ್ಲಾಸ್ ಮೂಲಕ ಅತ್ಯಂತ ನಾವೀನ್ಯತೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಕಲೀಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ಸಹ ನಮ್ಮಲ್ಲಿ ಜಾರಿಗೆ ತಂದಿದ್ದೇವೆ. ಸರ್ಕಾರ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗಳತ್ತ ಸೆಳೆಯುವ ಕಾರಣಕ್ಕೆ ಮತ್ತು ಕಲಿಕೆ ಚೆನ್ನಾಗಿ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಗಳು ವಿದ್ಯಾರ್ಥಿಗಳನ್ನು ಹೇಗೆ ತಲುಪ್ತಾ ಇದ್ದಾವೆ? ಕಲಿಕೆ ಅಂದ ತಕ್ಷಣ ಮಕ್ಕಳಿಗೆ ಬರೋವಂಥದ್ದು FLN, ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಏನಿದೆ, ಮಗು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಅರಿವು ಮಗುಗಿರಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಮಗು ಸ್ಪಷ್ಟ ಓದಬೇಕು, ಶುದ್ಧ ಬರಹ ಮತ್ತು ಸರಳ ಗಣಿತ, ಇದನ್ನು ಒತ್ತಿಟ್ಟುಕೊಂಡು ನಾವೇನು ಮಾಡಿದ್ದೀವಿ ಸರ್ ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿ 2 ತಿಂಗಳಿಗೊಮ್ಮೆ ನಮ್ಮ CRP, BRP, ECOಗಳ ತಂಡ ಪರಿಶೀಲನೆ ಮಾಡುವಂಥದ್ದು. ಮಗು ಏನು ಕಲ್ತಿದೆ, ಮಗು ಸ್ಪಷ್ಟವಾಗಿ ಓದ್ತಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ನಾವು ಒಂದು ತಂಡವನ್ನು ಮಾಡ್ಕೊಂಡು ಅದಕ್ಕೊಂದು ಕೋಷ್ಟಕವನ್ನು ಸಿದ್ಧಪಡಿಸ್ಕೊಂಡು ನಮ್ಮ CRP, BRP ಶಾಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮಗುವನ್ನು ಓದಿಸುವಂಥದ್ದು, ಬರವಣಿಗೆ ಕೌಶಲ್ಯವನ್ನು ಹೆಚ್ಚಿಸುವಂಥದ್ದು ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಮಗುವಿನ ಸರಳ ಗಣಿತವನ್ನು ಕಲಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಇದು ತುಂಬ ಚೆನ್ನಾಗಿ ನಡೀತಿದೆ ಸರ್. ಪ್ರತಿ 2 ತಿಂಗಳಿಗೊಮ್ಮೆ ನಮ್ಮಲ್ಲಿ ಪರಿಶೀಲನೆ ಆಗ್ತಾ ಇದೆ. ಪರಿಶೀಲನೆ ಆದಂಥವ್ರು ಯಾರು ಉತ್ತಮ ಶಾಲೆ ಇರ್ತವೆ ಅವ್ರಿಗೊಂದು ಡೆಮೋ ಮಾಡಲಿಕ್ಕೆ, ಅವ್ರಿಗೊಂದು ಪರಿಚಯ ಮಾಡಿಕೊಳ್ಳಲಿಕ್ಕೆ ಅಥವಾ ಅವರ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಸಹ ಮಾಡಿಕೊಡ್ತಿದ್ದೀವಿ. ಇದು ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಸರ್. ನಮ್ಮಲ್ಲಿ ಒಂದು ಕ್ಲಸ್ಟ್ರಿಂದ ಇನ್ನೊಂದು ಕ್ಲಸ್ಟ್ರಿಗೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಇದರಲ್ಲಿ ನಮ್ಮಲ್ಲಿ ಚೆನ್ನಾಗಿ ಕಲಿಸ್ಬೇಕು ಅಂತ ಗಣಿತದಲ್ಲಿ ತೆಗೆದುಕೊಂಡ ಮಗ್ಗಿಯನ್ನು ಉರುಟ ಹೇಳುವಂಥದ್ದು, ಇದು ಚೆನ್ನಾಗಿ ಮಕ್ಕಳು ಪ್ರಾಕ್ಟೀಸ್ ಮಾಡಿದ್ದಾರೆ. ಗಣಿತದ ಕೌಶಲ್ಯ ಚೆನ್ನಾಗಿದೆ ಸರ್. ಇದಲ್ಲದೆ ನಾವು ಬಹುಮುಖ್ಯವಾಗಿ ನಾವು ಕಳೆದ ಮಾಹೆಯಿಂದ ಕಲಿಕಾ ಹಬ್ಬವನ್ನು ಆಚರಿಸಿದ್ದೇವೆ. ಕಲಿಕಾ ಹಬ್ಬನೇ ಹೇಳ್ತದೆ, ದಟ್ ಇಸ್ ಫೆಸ್ಟಿವಲ್. ಮಗು ಏನು ಕಲ್ತಿದೆ ಅದನ್ನು ಸಮುದಾಯದ ಮುಂದೆ ಪ್ರದರ್ಶಿಸುವಂಥ ಅವಕಾಶ ಮಾಡಿಕೊಡುವಂಥದ್ದು. ಈ ದಿಶೆಯಲ್ಲಿ 7 ಆಯಾಮಗಳಲ್ಲಿ ಮಗು ಕಥೆಯನ್ನು ಹೇಳುವಂಥದ್ದು, ಶುದ್ಧವಾದ ಬರವಣಿಗೆ ಬರೆಯುವಂಥದ್ದು, ತನ್ನ ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಮಾಡುವಂಥದ್ದು, ಈ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ಹಾಕ್ಕೊಂಡಿದ್ದೀವಿ ಸರ್. ಗಣಿತ ಎಂಬುದು ಒಂದು ಹೊರೆಯನ್ನ ರೀತಿಯಲ್ಲಿ ಆಗಬಾರ್ದು, ಅತ್ಯಂತ ಸರಳವಾಗಿ ಕಲಿಯಬೇಕು. ಸರಳವಾಗಿ ಹೇಗೆ ನಾವು ಗಣಿತವನ್ನು ಕಲಿಬೋದು ಅನ್ನೋದನ್ನು ನಾವು ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ಅದಲ್ಲದೆ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ನಾವು ಒತ್ತನ್ನು ಕೊಡ್ತೀವಿ. ಮಕ್ಕಳ ಹೆಲ್ತ್ ಈಸ್ ವೆಲ್ತ್, ಹೆಚ್ಚು ಆರೋಗ್ಯದ ಬಗ್ಗೆ ನಾವು ಹೇಳೋದ್ರ ಮೂಲಕ ಮತ್ತು ಪೌಷ್ಟಿಕ ಆಹಾರವನ್ನು ನಾವು ಶಾಲೆಯಲ್ಲಿ ಒದಗಿಸೋದ್ರ ಮೂಲಕ ಇದನ್ನು ಸಹ ನಾವು ಮಾಡ್ತಾಯಿದ್ದೀವಿ ಸರ್. ಮತ್ತು ಮೆಮೊರಿ ಟೆಸ್ಟ್ ಮಾಡಲಿಕ್ಕೆ ಅನೇಕ ವಸ್ತುಗಳನ್ನು ಇಟ್ಟು ಆ ಮಗು ಮೆಮೊರಿಯನ್ನು ಹೇಗೆ ವ್ಯಕ್ತಪಡಿಸುತ್ತೆ ಅನ್ನೋದ್ರ ಬಗ್ಗೆ ಇವೆಲ್ಲ ಕಲಿಕಾ ಹಬ್ಬದಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿ ಆಚರಿಸಿದ್ದೀವಿ ಸರ್. ಅದು ಪೋಷಕರ ಎದುರಿಗೇನೆ ಇದನ್ನು ಮಂಡನೆ ಮಾಡೋದ್ರಿಂದ ಪೋಷಕರಿಗೆ ತನ್ನ ಮಗುವಿನ ಕಲಿಕೆಯ ಬಗ್ಗೆ ಅಳಿಲಿಕ್ಕೆ ಒಂದು ಅವಕಾಶ ಆಗ್ತದೆ. ಅದು ನಮ್ಮಲ್ಲಿ ಹೆಚ್ಚು ನಡೀತಿದೆ. ಮತ್ತು ಬಹುಮುಖ್ಯವಾಗಿ ನಮ್ಮಲ್ಲಿ ತಾಯಂದಿರ ಸಭೆಯನ್ನು ಮಾಡ್ತೀವಿ ಸರ್. ಯಾಕೆಂದರೆ ಮಗುವಿನ ಕಲಿಕೆಗೆ ಒತ್ತು ಕೊಡಲಿಕ್ಕೆ ಒಂದು ಅವಕಾಶ ಆಗ್ತದೆ.
ಹಾಗಾಗಿ ಪ್ರತಿ 2 ತಿಂಗಳಿಗೊಮ್ಮೆ ತಾಯಂದಿರ ಸಭೆಯನ್ನು ಮಾಡೋದು, ತನ್ನ ಮಗುವಿನ ಕಲಿಕೆಯನ್ನು ಪ್ರದರ್ಶಿಸುವಂಥದ್ದು. ಅದಲ್ಲದೆ ಸರ್ಕಾರದೂ ಸಹ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಯನ್ನು ಮಾಡ್ತು ಸರ್. ಪೋಷಕರಿಗೆ ಬಂದು ಶಿಕ್ಷಕರು ಏನು ಕಲಿಸ್ತಾ ಇದ್ದಾರೆ ಮಗುಗೆ ಅನ್ನೋದು ಆಗಬೇಕು ಅನ್ನೋದು ಇದರಲ್ಲಿ ನಾವು ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಸಹ ಮಾಡಿದ್ವಿ ಸರ್. ಅತ್ಯಂತ ಯಶಸ್ವಿಯಾಗಿ ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮಗಳನ್ನ ನಡೀತಾ ಇದ್ದಾವೆ. ತಾಯಂದಿರನ್ನ ಸಭೆ ಕರೆಯುವ ಮೂಲಕ ಅವ್ರಿಗೆ ಏನು ಹೇಳ್ಕೊಡ್ತೀರಿ? ತಾಯಂದಿರು ಬಹುತೇಕ ಶಾಲೆಗೆ ಬಂತು ಅಂದರೆ ಶಾಲೆಯ ಕಡೆ ತಾಯಿಯರಿಗೆ ಪ್ರೀತಿ ಹೆಚ್ಚಾಗ್ತದೆ, ನನ್ನ ಮಗು ಕಲಿಬೇಕು ಅನ್ನೋ ಭಾವನೆ ಬರ್ತದೆ. ತಾಯಿಯೇ ಮೊದಲ ಗುರುವಾಗಿರ್ತಾರೆ ಮಗುಗೆ. ಹಾಗಾಗಿ ಮಗುವಿನ ಕಲಿಸ್ಲಿಕ್ಕೆ ಹೆಚ್ಚು ಆಸಕ್ತಿದಾಯವಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ತಾಯಂದಿರಿಗೆ ಹೆಚ್ಚು ಒತ್ತು ಕೊಡ್ತೀವಿ ಸರ್. ಯಾಕೆಂತಂದರೆ ಮಗುವಿನ ಕಲಿಕೆಯನ್ನು ನೋಡೋದ್ರಿಂದ ಹೆಚ್ಚು ಮಗುವಿನ ಜೊತೆ ಸಮಯವನ್ನು ಕಳೀತಾರೆ. ಹಾಗಾಗಿ ಅದು ಅತ್ಯಂತ ಉಪಯೋಗಕಾರಿ ಆಗ್ತಾ ಇದೆ ಸರ್. ಈ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳೇನಿದ್ದಾವೋ ಇವುಗಳ ಉಚ್ಚಾರಣೆಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾಗಿ ಓದ್ತಕ್ಕಂಥದ್ದು, ಸ್ಪಷ್ಟವಾಗಿ ಬರೀತಕ್ಕಂಥದ್ದು, ಇದಕ್ಕೂ ಕೂಡ ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡಲಾಗ್ತದೆ ಅಂತ ಕೇಳ್ಪಟ್ಟೆ. ಏನು ಮಾಡ್ತಾ ಇದ್ದಾರೆ, ಹೇಗೆ ಸರ್? ನಮ್ಮಲ್ಲಿ ಇಂಗ್ಲೀಷ್ ಫೆಸ್ಟ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಸರ್. ಮಗು ಇಂಗ್ಲೀಷನ್ನು ಉಚ್ಚಾರಣೆ ಹೇಗೆ ಮಾಡ್ತದೆ, ಡೈಲಾಗ್ ಡೆಲಿವರಿ ಹೇಗೆ ಮಾಡ್ತದೆ, ಡ್ರಾಮಾ ಡೆಲಿವರಿ ಹೇಗೆ ಮಾಡ್ತದೆ, ಇದ್ರ ಬಗ್ಗೆನೇ ನಾವು ಈ ಮಂತಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಸರ್. ನಮ್ಮಲ್ಲಿ ಪ್ರತಿ ಶಾಲೆಯಲ್ಲೂ ಮಗು ಬರವಣಿಗೆಗೆ ಒತ್ತು ಕೊಡುವಂಥದ್ದು, ಇಂಗ್ಲೀಷ್ ಬರವಣಿಗೆಗೆ ಒತ್ತು ಕೊಡುವಂಥದ್ದು, ಇಂಗ್ಲೀಷ್ ಉಚ್ಚಾರಣೆಗೆ ಒತ್ತು ಕೊಡುವಂಥದ್ದು ಮತ್ತು ಇಂಗ್ಲೀಷಲ್ಲಿ ಡೈಲಾಗ್ ಡೆಲಿವರಿ ಮಾಡುವಂಥದ್ದು, ಇವುಗಳ ಬಗ್ಗೆ ನಾವು ಮಕ್ಕಳಿಂದಲೇ ಮಾಡಿಸುವಂಥ ಕಾರ್ಯಕ್ರಮ. ಇದೇನಾಗ್ತದೆ ಅಂದರೆ ಮಗುವಿಗೆ ಸ್ಪಷ್ಟವಾಗಿ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಅವಕಾಶ ಆಗ್ತದೆ. ನಮ್ಮಲ್ಲಿ ಜನ್ನಾವರ ಒಂದು ಶಾಲೆ ಇದೆ ಸರ್, LPS. ಅದು ಆ್ಯಕ್ಚುಲಿ 10-12 ಮಕ್ಕಳಿದ್ದಂಥ ಶಾಲೆ ಇವತ್ತು 48 ಮಕ್ಕಳಾಗಿದೆ. ಬಿಕಾಸ್ ಆಫ್ ದಟ್ ಮಗುವಿನಲ್ಲಿ ಇಂಗ್ಲೀಷ್ನ ಉಚ್ಚಾರಣೆ ಮತ್ತು ಇಂಗ್ಲೀಷ್ ಡ್ರಾಮಾ ಡೆಲಿವರಿ ಮಾಡುವಂಥದ್ದು, ಆಕ್ಟಿವ್ನೆಸ್ ಮಾಡುವಂಥದ್ದು. ಹಾಗಾಗಿ ನಮ್ಮಲ್ಲಿ ಕೆಲವು ಶಾಲೆಗಳಲ್ಲಿ ಸಹ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ನಮ್ಮ ಶಾಲೆಯಲ್ಲಿ ಇಂಗ್ಲೀಷನ್ನು ಕಲಿಸ್ತೇವೆ ಅಂತ. ಪೋಷಕರಲ್ಲಿ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ, ಹಾಗಾಗಿ ಖಾಸಗಿ ಶಾಲೆಗೆ ಹೋಗುವಂಥ ಮಕ್ಕಳು ಜಾಸ್ತಿ ಆಗ್ಬಿಡ್ತಾರೆ ಅನ್ನೋ ಒಂದು ಏಕೈಕ ಉದ್ದೇಶದಿಂದ ನಾವೇ ಇಂಗ್ಲೀಷ್ ಕಲಿಸೋಕೆ ಸ್ವಇಚ್ಛೆಯನ್ನು ನಮ್ಮಲ್ಲಿ ಶಿಕ್ಷಕರು ಪ್ರಾರಂಭ ಮಾಡಿದ್ದಾರೆ ಸರ್. ಇನ್ನು ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಹಬ್ಬಗಳನ್ನು ಕೂಡ ಆಯೋಜನೆಯನ್ನ ಮಾಡಲಾಗುತ್ತೆ. ಇವು ಮಕ್ಕಳ ಕಲಿಕೆಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ ಸರ್? ಈಗ ಶಿಕ್ಷಣ ಅನ್ನೋದನ್ನು ನಾವು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅನ್ನೋ ನಮ್ಮ ಏಕೈಕ ಉದ್ದೇಶ. ಹಬ್ಬವನ್ನು ಮಾಡಿದಾಗ ಹೇಗೆ ನಮಗೆ ಲವಲವಿಕೆ ಇರ್ತದೆಯೋ ಕಲಿಕೆನೂ ಹಾಗೆ ಲವಲವಿಕೆಯಿಂದ ಕೂಡಿರಬೇಕು ಅಂತ. ಹಾಗಾಗಿ ಸಂತಸದಾಯಕ ಕಲಿಕೆ ಉಂಟಾಗ್ತದೆ ಅನ್ನೋದು ನಮ್ಮ ಉದ್ದೇಶದಿಂದ ಯಾವುದೇ ಕಾರ್ಯಕ್ರಮಗಳನ್ನ ನಾವು ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಫೆಸ್ಟ್ ಅಂತ ಮಾಡಿದ್ರು, ಅದು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸುವಂಥದ್ದು. ಪ್ರತಿಭಾ ಕಾರಂಜಿನೂ ಸಹ ಮಗುವಿಗೆ ಹಬ್ಬದ ರೀತಿಯಲ್ಲಿ ಏಕೆ ಅಂತಂದರೆ ಮಗು ಲವಲವಿಕೆಯಿಂದ ಪರೀಕ್ಷೆಯನ್ನು ಬರೀಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳು ಎಲ್ಲ ಬಹುತೇಕ ನಮ್ಮ ಕಲಿಕೆಯ ಪೂರಕ ಇವುಗಳಿಗೆ ಹಬ್ಬದ ಟೈಟಲ್ಗಳನ್ನ ಕೊಟ್ಕೊಂಡು ಕಲಿಕೆಯನ್ನು ಹಬ್ಬದ ರೀತಿಯಲ್ಲಿ ಆಚರಿಸುವಂಥದ್ದು. ಇದು ಒಂದು ಮಗುವಿನಲ್ಲಿ ಸಂತಸದಾಯಕ ಬೆಳವಣಿಗೆ ಆಗಬೇಕು ಅನ್ನೋ ಒಂದು ಕಾರ್ಯಕ್ರಮದಿಂದ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಗಳು. ಇವು ಮಕ್ಕಳ ಕಲಿಕೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಮಗು ಸಂತಸದಾಯಕವಾಗಿ ಶಾಲೆಗೆ ಬರ್ತದೆ, ಅತಿ ಹೆಚ್ಚು ಉಲ್ಲಾಸದಾಯಕ ಕಲಿಕೆ ಉಂಟಾಗುತ್ತೆ ಸರ್ ಮಗುವಿಗೆ. ಈ ಸರ್ಕಾರಿ ಶಾಲೆಗಳ ಫಲಿತಾಂಶ ವೃದ್ಧಿಗೆ ಸಂಬಂಧಪಟ್ಟಾಗಿಯೂ ಕೂಡ ಇಲಾಖೆ ಸಾಕಷ್ಟು ಕ್ರಮವನ್ನ ವಹಿಸ್ತಾ ಇದೆ. ಫಲಿತಾಂಶ ವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಮತ್ತೆ ಈ ಹಿಂದಿನ ವರ್ಷಗಳಲ್ಲಿ ಇವುಗಳ ಫಲಿತಾಂಶ ಹೇಗಿತ್ತು ಸರ್? ನಮ್ಮಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಏನಿದೆ, ಬಹುಮುಖ್ಯ ಗೋಲು 10ನೇ ತರಗತಿಯ ಸಾಮರ್ಥ್ಯ. 10ನೇ ತರಗತಿಯಲ್ಲಿ ಮಗು ಯಾವ ಸಾಮರ್ಥ್ಯ ಗಳಿಕೆಯನ್ನು ಮಾಡಿ ತೇರ್ಗಡೆಯನ್ನು ಹೊಂದು ಹೊರಗಡೆ ಹೋಗ್ತದೆ, ಇದು ನಮ್ಮ ಇಲಾಖೆಯ ಸಾಧನೆ. ಈ ದಿಶೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಕಲಿಕಾ ಸುಧಾರಣೆಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದಲ್ಲದೆ ಸರ್ಕಾರವೂ ಸಹ ಅನೇಕ 29 ಅಂಶದ ಕಾರ್ಯಕ್ರಮಗಳನ್ನು ಸೂಚಿಸಿ ನಾವು ಇಲಾಖೆ ಅಮೂಲಾಗ್ರ ಬದಲಾವಣೆಗಳನ್ನ ಮಾಡಬೇಕು. SLCಯಲ್ಲಿ ಯಾವುದೇ ಮಗು ಅನುತ್ತೀರ್ಣ ಆಗಬಾರ್ದು, NC ಇರಬಾರ್ದು, ನಾಟ್ ಕಂಪ್ಲೀಟೆಡ್ ಸ್ಟೂಡೆಂಟ್ಸ್ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳು ತೆಗೆದುಕೊಂಡ್ಬಂದಿದೆ ಸರ್. ಈ ದಿಶೆಯಲ್ಲಿ ನಮ್ಮಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ನಮ್ಮ ಹಾಸನ ಜಿಲ್ಲೆಗೆ ಭೇಟಿ ನೀಡಿ ಅನೇಕ ಸುತ್ತೋಲೆಗಳನ್ನ ನೀಡೋದ್ರ ಮೂಲಕ ಮತ್ತು ವಿಷಯವಾರು ಶಿಕ್ಷಕರೊಂದಿಗೆ ಸಂವಾದವನ್ನು ಮಾಡೋದ್ರ ಮೂಲಕ ನಮ್ಮ ಬೇರೆ ಬೇರೆ ಸ್ಟೇಟಲ್ಲಿ ರಿಸಲ್ಟ್ ನೋಡಿದರೆ 98-99% ಇರುತ್ತೆ, ನಮ್ಮಲ್ಲಿ ಯಾಕೆ 100% ರೀಚ್ ಆಗಬಾರ್ದು ಅನ್ನೋ ದೃಷ್ಟಿಗೆ ಅನೇಕ ಕಾರ್ಯಕ್ರಮಗಳನ್ನ ಇಲಾಖೆ ಹಮ್ಮಿಕೊಂಡಿದೆ ಸರ್. ಅದರಲ್ಲಿ ಈಗಾಗಲೇ ನಮ್ಮ SLCಯಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸುವಂಥದ್ದು 2 ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಮ್ಮಲ್ಲಾಗಿದೆ. 4 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಇಲಾಖೆ ಬಿಟ್ಟಿದೆ ಸರ್. ಇವುಗಳನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಮಕ್ಕಳಿಗೆ ಅವಕಾಶ ಆಗ್ತದೆ. ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಮಕ್ಕಳು ಅಭ್ಯಾಸ ಮಾಡಬಹುದು. ಮಿಷನ್ 40 ನಮ್ಮಲ್ಲಿ ಒಂದು ನಿಗದಿತ ಗುರಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಇದನ್ನು ಈಡೇರಿಸಬೇಕು ಅನ್ನೋ ಉದ್ದೇಶದಿಂದ ಕೆಲಸವನ್ನು ಮಾಡ್ತಿದೆ. ಹಾಸನ ಜಿಲ್ಲೆ ಉತ್ತಮ ಫಲಿತಾಂಶವನ್ನು ಸಾಧನೆ ಮಾಡಿರೋದ್ರಿಂದ ಹಾಸನ ಜಿಲ್ಲೆಗೆ ಮಿಷನ್ 50 ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡು ಕನಿಷ್ಠ 50 ಅಂಕಗಳಿಂದ ಹೆಚ್ಚು ತೆಗೆದು ಮಕ್ಕಳು ತೇರ್ಗಡೆ ಆಗಬೇಕು ಅನ್ನೋದು ಒಂದು ಉದ್ದೇಶ. ಈ ದಿಶೆಯಲ್ಲಿ ಇಲಾಖೆ ಹಲವು ಕಾರ್ಯಕ್ರಮಗಳು ಮಾಡಿದ್ದೀವಿ ಸರ್. ಮೊಟ್ಟ ಮೊದಲಿಗೆ ನಾವು ವಿಶೇಷ ತರಗತಿಗಳನ್ನ ಪ್ರಾರಂಭ ಮಾಡುವಂಥದ್ದು.
ವಿಶೇಷ ತರಗತಿಗಳನ್ನು ಜೂನ್ ಮಾಹೆಯಿಂದಲೇ ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಯಾಕೆ ನಾವು ವಿಶೇಷ ತರಗತಿಗಳನ್ನ ಮಾಡ್ತಾ ಹೋಗ್ತೀವಿ ಅಂದರೆ ನಮ್ಮ ಟಾರ್ಗೆಟ್ ಇರೋದು ಡಿಸೆಂಬರ್ ಎಂಡ್ಗೆ ಸಿಲೆಬಸ್ ಕಂಪ್ಲೀಟ್ ಆಗಿಬಿಡಬೇಕು ಅಂತ. ಡಿಸೆಂಬರ್ ಎಂಡ್ಗೆ ಸಿಲೆಬಸ್ ಕಂಪ್ಲೀಟ್ ಆಗೋದ್ರಿಂದ ಏನಾಗುತ್ತೆ ಸರ್, ನಮಗೆ ಜನವರಿ, ಫೆಬ್ರವರಿ, ಮಾರ್ಚ್ವರೆಗೆ ರಿವಿಷನ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಪುನರಾವರ್ತನೆ ಮಾಡೋದ್ರಿಂದ ಮಗುವು ಸ್ಪಷ್ಟವಾಗಿ ಕಲೀಲಿಕ್ಕೆ ಅವಕಾಶ ಆಗ್ತದೆ. ಇದಕ್ಕೋಸ್ಕರ ವಿಶೇಷವಾಗಿ ಘಟಕ ಪರೀಕ್ಷೆಗಳನ್ನ ಮಾಡುವಂಥದ್ದು. ಈ ಘಟಕ ಪರೀಕ್ಷೆ ಮಾಡಲಿಕ್ಕೆ ಸರ್ಕಾರ ಅನೇಕ ಸುತ್ತೋಲೆಗಳನ್ನ ಮಾಡಿದೆ. ಇದರಲ್ಲಿ ನಾವು ಮಗು ಕನಿಷ್ಠ ಪ್ರತಿ ಘಟಕವನ್ನು ನಾವು ರಿವ್ಯೂ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಕಲಿಕೆ ಹೆಚ್ಚಾಗ್ತದೆ ಸರ್. ಇದನ್ನು ಸಹ ನಾವು ಸ್ಯಾಟ್ಸಲ್ಲಿ ಅಪ್ಡೇಟ್ ಮಾಡ್ತೀವಿ ಸರ್. ಮಗು ಎಷ್ಟು ಸಾಧನೆಯನ್ನು ಮಾಡಿದೆ, ಎಷ್ಟು ಅಂಕಗಳು ಗಳಿಸಿದೆ ಅನ್ನೋದನ್ನು ಮಾಡೋದ್ರಿಂದ ಏನಾದರೂ ನಿರ್ದಿಷ್ಟವಾದ ಕಲಿಕೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಸರ್. ಇದೊಂದು ತುಂಬ ಚೆನ್ನಾಗಿ ನಡೀತಿದೆ ಸರ್. ಇದಲ್ಲದೆ ಮಗುವಿಗೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಕರ್ಕೊಂಬರೋದು ನಮಗೆ ಮೇಜರ್ ಟಾಸ್ಕ್ ಸರ್. ಯಾಕೆಂದರೆ ಬಹುತೇಕ ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಇರೆಗ್ಯುಲರ್ಸ್ ಇರ್ತಾರೆ. ಇಂತಹ ಮಕ್ಕಳನ್ನು ಕರೆತರಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಮನೆ ಭೇಟಿ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ ಸರ್. ಶಿಕ್ಷಕರು ಶಾಲಾ ಅವಧಿ ನಂತರ ಮಗುವಿನ ಮನೆಗೆ ಭೇಟಿ ನೀಡುವಂಥದ್ದು. ಇದರ ಜೊತೆಗೆ ಇಲಾಖಾ ಅಧಿಕಾರಿಗಳು, ನಮ್ಮಲ್ಲಿರುವಂಥ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಆಗ್ಬೋದು, CRPಗಳಾಗ್ಬೋದು, BRPಗಳಾಗ್ಬೋದು, ECOಗಳು, ಶಿಕ್ಷಣ ಸಂಯೋಜಕರು ಏನು ಮಾಡ್ತಾರೆ ಅಂತಂದರೆ ಸಂಜೆ ಶಾಲಾ ಅವಧಿ ನಂತರ ಆ ಮಗುವಿನ ಮನೆಗೆ ಭೇಟಿ ನೀಡುವಂಥದ್ದು. ನಿಧಾನ ಕಲಿಕೆ ಮಕ್ಕಳನ್ನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಹೆಚ್ಚು ಪ್ರೋತ್ಸಾಹವಾಗುವಂಥ ಮಾತುಗಳನ್ನ ಆಡುವಂಥದ್ದು, ಇನ್ಸ್ಪೈರ್ ಮಾಡುವಂಥದ್ದು, ತಂದೆ ತಾಯಿಗಳ ಜೊತೆ ಡಿಸ್ಕಷನ್ ಮಾಡುವಂಥದ್ದು, SLC ನಂತರ ಏನೇನು ಅವಕಾಶಗಳಿವೆ ಮಗುವಿನ ಭವಿಷ್ಯದ ಬಗ್ಗೆ ಅನ್ನೋದ್ರ ಬಗ್ಗೆ ಆ ಮಗುವಿಗೆ ಹೇಳುವಂಥದ್ದು. ಇದು ನಮಗೆ ಪರಿಣಾಮಕಾರಿಯಾಗ್ತಾ ಇದೆ ಸರ್. ಶಿಕ್ಷಕರೇ ನನ್ನ ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂದಾಗ ಪೋಷಕರು ಮಗುವಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ಮಗು ಸಹ ವೇಕಪ್ ಕಾಲ್ ಮಾಡುವಂಥದ್ದು ಅಂತ. ಮಗು ಬೆಳಗ್ಗೆ 5 ಗಂಟೆಗೆ ಇದ್ದಂಥ ಸಂದರ್ಭದಲ್ಲಿ ಮಗುವಿನ ಶಿಕ್ಷಕರಿಗೆ ಒಂದು ಮಿಸ್ ಕಾಲ್ ಕೊಡುವಂಥದ್ದು. ಇದುಗಳಲ್ಲೂ ಸಹ ಗುಂಪು ಮಾಡಿದ್ದಾರೆ ಸರ್. 5, 10 ಮಕ್ಕಳು ದತ್ತು ಕೊಟ್ಬಿಟ್ಟು ಆ ದತ್ತು ಮಕ್ಕಳು ಆ ಶಿಕ್ಷಕರಿಗೆ ಮಿಸ್ ಕಾಲ್ ಕೊಡುವಂಥದ್ದು. ಇದು ಒಂದು ಉತ್ತಮವಾದ ಬೆಳವಣಿಗೆ ಸರ್. ತುಂಬ ಚೆನ್ನಾಗಿ ನಡೀತಿದೆ ಸರ್. ಇನ್ನು ಈ ಸಮಯ ಏನಿದೆಯೋ ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ಒಂದು ಕಾಲಘಟ್ಟ. ಈ ಸಂದರ್ಭದಲ್ಲಿ ಮಕ್ಕಳ ಕಲಿಕೆ ಮತ್ತು ಅವರು ಪರೀಕ್ಷೆಯಲ್ಲಿ ಹೇಗೆ ಬರೀಬೇಕು ಅನ್ನುವಂಥದ್ದನ್ನು ಕಲಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಶಾಲಾ ಶಿಕ್ಷಕರುಗಳು ಏನು ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದಾರೆ, ನೀವೇನು ಜವಾಬ್ದಾರಿಯನ್ನು ತಗೊಂಡಿದ್ದೀರಿ, ಮತ್ತು ಈ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿರ್ತಾರೆ, ಇವರ ಒಂದು ಪಾತ್ರವೂ ಕೂಡ ಬಹಳ ಮುಖ್ಯವಾದದ್ದು. ಅವರೆಲ್ಲ ಹೇಗೆ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ? SLC ಪರೀಕ್ಷೆ ನಮಗೆ ಈ ಅವಧಿ ಇದೆಯೋ ಸಂಕ್ರಮಣ ಕಾಲ. ಈ ದಿನಗಳಲ್ಲಿ ನಾವು ಹೆಚ್ಚು ಕ್ರಿಯಾಶೀಲ ಕೆಲಸ ಮಾಡಲೇಬೇಕಾಗಿದೆ. ಪ್ರತಿ ಮಗುವಿನ ನಿರಾಸಕ್ತ ಭಾವನೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಲವಲವಿಕೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಯಾಕೆ ಅಂತಂದರೆ ಎಲ್ಲ ಸಬ್ಜೆಕ್ಟಲ್ಲೂ ಸಬ್ಜೆಕ್ಟ್ ಟೀಚರ್ಸು ಒತ್ತಡವನ್ನು ಇರೋದ್ರಿಂದ ಮಗುವಿಗೆ ಒತ್ತಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಸ್ಪಷ್ಟವಾಗಿ ಶಾಲಾ ಅವಧಿನಲ್ಲೇ ಮಗುಗೆ ಪ್ರಾಕ್ಟೀಸ್ ಮಾಡಿಸುವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಸರ್. ಅಲ್ಲಿ 1 ಗಂಟೆ ವೇಳಾಪಟ್ಟಿಗಳನ್ನ ಮಾಡ್ಕೊಂಡಿದ್ದಾರೆ ಸರ್. ಈಗ 1 ಗಂಟೆ ವೇಳಾಪಟ್ಟಿಯಲ್ಲಿ ಬಹುತೇಕ ಮಗುವಿಗೆ ನನ್ನ ಅನಿಸಿಕೆಯ ಪ್ರಕಾರ 40 ನಿಮಿಷ ಸ್ಪಷ್ಟವಾಗಿ ಓದುವಂಥದ್ದು, 10 ನಿಮಿಷ ಮನನ ಮಾಡ್ಕೊಳ್ಳೋವಂಥದ್ದು, ಇನ್ನು 10 ನಿಮಿಷ ಬರವಣಿಗೆ ಕೌಶಲ್ಯಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಸರ್. ಏಕೆಂದರೆ ಮಗು ಹೆಚ್ಚು ಓದಿರುತ್ತದೆ, ಪರೀಕ್ಷಾ ಅವಧಿಯಲ್ಲಿ ಬರವಣಿಗೆ ಮಾಡಲಿಕ್ಕೆ ಆಗದಲ್ಲೇ ಸಮಸ್ಯೆ ಆಗ್ತದೆ. ಆ ದೃಷ್ಟಿಯಲ್ಲಿ ಪ್ರಾಕ್ಟೀಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಹಾಗಾಗಿ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಮಗುವಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಸರ್. ಅದು ತುಂಬ ಚೆನ್ನಾಗಿ ನಮ್ಮಲ್ಲಿ ಇದಾಗ್ತದೆ ಸರ್. ನಮ್ಮ ಎಲ್ಲ ಶಿಕ್ಷಕರು ಈ ದಿಶೆಯಲ್ಲಿ ಕ್ರಿಯಾಶೀಲರಾಗಿ, ಅದರಲ್ಲೂ ಪರ್ಟಿಕ್ಯುಲರ್ ಪ್ರೌಢಶಾಲೆಯಲ್ಲಿ ವೇಳಾಪಟ್ಟಿಗೆ ಅನುಗುಣವಾಗಿ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಬೆಳಗಿನ ಅವಧಿ ಮತ್ತು ಸಂಜೆ ಗುಂಪು ಅಧ್ಯಯನದಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದಾರೆ ಸರ್. ಇದು ನಾನು ಶಿಕ್ಷಕರಿಗೆ ಈ ದಿಶೆಯಲ್ಲಿ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಶಿಕ್ಷಣ ಇಲಾಖೆ ಫಲಿತಾಂಶ ವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾ ಅದಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ ನಮ್ಮ ಪೋಷಕರದಾಗಿರುತ್ತೆ. ಖಂಡಿತ. ಈ ಸಂದರ್ಭದಲ್ಲಿ ನಮ್ಮ ಪೋಷಕರು ವಿದ್ಯಾರ್ಥಿಗಳ ಜೊತೆಗೆ ಹೇಗೆ ವರ್ತಿಸಬೇಕು, ಅವ್ರಿಗೆ ಯಾವ ರೀತಿ ಸಹಕಾರವನ್ನು ನೀಡಬೇಕು ಫಲಿತಾಂಶ ಬರುವಂತಹ ನಿಟ್ಟಿನಲ್ಲಿ, ಈ ದಿಶೆಯಲ್ಲಿ ಪೋಷಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತೀವಿ. ನಾವು ಯಾರನ್ನಾದರೂ ಆಸ್ತಿ ಮಾಡಬೇಕು ಅಂದರೆ ನಮ್ಮ ಮಕ್ಕಳನ್ನೇ ಆಸ್ತಿ ಮಾಡಬೇಕು. ಆ ದಿಶೆಯಲ್ಲಿ ಶೈಕ್ಷಣಿಕ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಡೋದರಲ್ಲಿ ಪೋಷಕರ ಪಾತ್ರ ಅತ್ಯಂತ ಅಗತ್ಯವಾಗಿದೆ. ಅದು ಈ ಪರೀಕ್ಷಾ ಸಮಯ ಆದ್ದರಿಂದ ಮಗುವಿನ ಕಲಿಕೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಲಘು ಆಹಾರ ಸೇವನೆ ಮಾಡುವಂಥದ್ದು, ಲಿಕ್ವಿಡ್ ಆಹಾರ, ಏಕೆಂದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಇವುಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ಕೊಡಬೇಕಾಗ್ತದೆ. ಅದಲ್ಲದೆ ನನ್ನ ಅನಿಸಿಕೆ ಕನಿಷ್ಠ ಬೆಳಗಿನ ಅವಧಿಯಲ್ಲಿ 3 ಗಂಟೆ 3 ಸಬ್ಜೆಕ್ಟನ್ನು ಮತ್ತು ಸಂಜೆ ಅವಧಿಯಲ್ಲಿ 3 ಸಬ್ಜೆಕ್ಟನ್ನು ಕವರ್ ಮಾಡಿದರೆ ತುಂಬ ಈಸಿ ಆಗ್ತದೆ. ಅದಕ್ಕೋಸ್ಕರ 1 ಗಂಟೆ ಒಂದು ಸಬ್ಜೆಕ್ಟನ್ನು ನಿರಂತರವಾಗಿ ಓದಿದರೆ ಆ ಮಗು ಕಲಿಕೆಯಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಮಗು ಕೈಲಿದೆ, ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮಗು ಕೈಲಿದೆ. ಶಿಕ್ಷಕರು ಅನೇಕ ಪುನರಾವರ್ತನೆಗಳನ್ನ ಮಾಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಮಗುವಿಗೆ ಬರವಣಿಗೆ ಕೌಶಲ್ಯವನ್ನು ಹೆಚ್ಚಿಸಲಿಕ್ಕೆ ಅವರಿಗಾಗಲೇ ಚಿಕ್ಕ ಚಿಕ್ಕ ಪರೀಕ್ಷೆಗಳಲ್ಲಿ ಬರವಣಿಗೆಯನ್ನು ಹೆಚ್ಚಿಸುವಂಥದ್ದು ಮಾಡಿದೆ.
ಆ ದಿಶೆಯಲ್ಲಿ ಈಗಾಗಲೇ 2ನೇ ಪೂರ್ವ ಸಿದ್ಧತೆಯಲ್ಲಿ ನಮ್ಮ ಅರಸೀಕೆರೆ ತಾಲೂಕು 91.4% ರಿಸಲ್ಟನ್ನು ತೆಗೆದುಕೊಂಡು ಹಾಸನ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿದೆ ಸರ್. ಮತ್ತು ಹಾಸನ ಜಿಲ್ಲೆನೂ ಸಹ ರಾಜ್ಯ ಮಟ್ಟದಲ್ಲಿ ಮೊದಲ ಸ್ಥಾನದಲ್ಲಿದೆ ಸರ್. ಅದು ಅತ್ಯಂತ ಉತ್ತಮವಾದ ಬೆಳವಣಿಗೆ. ನಮ್ಮ ಗುರಿ ಇರೋದು ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಮೊದಲ ಸ್ಥಾನಕ್ಕೆ ಬರಬೇಕು. 50% ಹೆಚ್ಚು ಮಕ್ಕಳು ಗುಣಾತ್ಮಕವಾಗಿ A+ ಅಲ್ಲಿ ಬರಬೇಕು ಅನ್ನೋದು, ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಬೇಕು ಅಂತ. ಈ ದಿಶೆಯಲ್ಲಿ ಸಹ ನಾವು ಯಾರ್ಯಾರು ಮಕ್ಕಳು ಹೆಚ್ಚಿನ ಕಲಿಕೆಯಲ್ಲಿ ಪ್ರೋತ್ಸಾಹದಾಯಕವಾಗಿದ್ದಾರೋ ಅಂತಹ ಮಕ್ಕಳಿಗೆ ಕ್ಲಿಷ್ಟಕರ ಪ್ರಶ್ನೆಗಳನ್ನು ಗುರುತಿಸಿ ಕಲಿಸುವಂಥದ್ದು, ಪ್ರಾಕ್ಟೀಸ್ ಮಾಡುವಂಥದ್ದು, ಬರವಣಿಗೆ ಗೊತ್ತು ಕೊಡುವಂಥದ್ದು ಈ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಸರ್. ನಿಧಾನ ಕಲಿಕೆ ಇರುವಂಥ ಮಕ್ಕಳಿಗೆ ಏನು ಮಾಡ್ತೀವಿ, ಮಿಷನ್ 50 ಗುರಿಯನ್ನು ಇಟ್ಕೊಂಡು ಕನಿಷ್ಠ 50 ಅಂಕಗಳಿಗೆ ಅವರು ಕಲಿಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮಲ್ಲಿ ಬ್ಲೂ ಪ್ರಿಂಟ್ ಇದೆ ಸರ್. ವಿಷಯವಾರು ಯಾವ ಘಟಕಗಳಿಗೆ ಎಷ್ಟೆಷ್ಟು ಮಾರ್ಕ್ಸಿಗೆ ಪ್ರಶ್ನೆಗಳು ಕೇಳ್ತಾರೆ ಅಂತ ಈ ದಿಶೆಯಲ್ಲಿ ನಾವೇನು ಮಾಡ್ತೀವಿ, ಒಂದು ಬ್ಲೂ ಪ್ರಿಂಟ್ ಆಧಾರಿತವಾಗಿ ಮಗುವಿಗೆ ಕಲಿಕೆಯನ್ನು ಪಕ್ಕಾ ಮಾಡುವಂಥದ್ದು. ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ SLC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ಸಾಲಿನಲ್ಲಿ ನಮ್ಮ ಅರಸೀಕೆರೆ ತಾಲೂಕು ಹಾಗೂ ಹಾಸನ ಜಿಲ್ಲೆ ಯಾವ ಸ್ಥಾನದಲ್ಲಿರಬೇಕು ಅಂತ ಹೇಳಿ ತಮ್ಮ ನಿರೀಕ್ಷೆ ಇದೆ? ಸರ್, ನಮ್ಮ ಗುರಿ 100% ಮೊದಲ ಸ್ಥಾನ. ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರ್ದು. ಪರೀಕ್ಷೆ ಬರೆದಂಥ ಎಲ್ಲ ಮಕ್ಕಳು ತೇರ್ಗಡೆ ಹೊಂದಬೇಕು. ಯಾವುದೇ NC ಮಕ್ಕಳಿರಬಾರ್ದು, ನಾಟ್ ಕಂಪ್ಲೀಟೆಡ್ ಮಕ್ಕಳಿರಬಾರ್ದು ಅನ್ನೋದು ನಮ್ಮ ಗುರಿ ಸರ್. ಹಾಸನ ಜಿಲ್ಲೆ ಈಗಾಗಲೇ 2ನೇ ಪೂರ್ವ ಸಿದ್ಧತೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದೇವೆ. ಇದೇ ಸ್ಥಾನವನ್ನು ಕಾಯ್ಕೋಬೇಕು ಅನ್ನೋದು ನಮ್ಮ ಒಂದು ಗುರಿಯಾಗಿದೆ ಸರ್. ಈ ಒಂದು ಉದ್ದೇಶದಿಂದ ಮಗುವಿನ ಕಲಿಕೆ ಪರಿಣಾಮಕಾರಿಯಾಗಬೇಕು, ಮಗುವಿನ ಭವಿಷ್ಯ ಬಂಗಾರವಾಗಬೇಕು. ಆ ದಿಶೆಯಲ್ಲಿ ನಮ್ಮೆಲ್ಲ ಶಿಕ್ಷಕರ ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳ ಪಾತ್ರ ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆ ಮೇಲೆ ಇದೆ ಸರ್. ಮಕ್ಕಳಿಗೆ ಕಲಿಸುವಂಥದ್ದು ಅಷ್ಟೇ ಅಲ್ಲ, ಈಗ SLC ಓದಂಥ ಮಕ್ಕಳು ಮುಂದೆ ಏನು ಓದಬೇಕು ಅನ್ನುವಂಥದ್ದು ಅನೇಕರಿಗೆ ಗೊತ್ತಿರೋದಿಲ್ಲ. ಗೊತ್ತಿದ್ರೂ ಕೂಡ ಅನೇಕ ಗೊಂದಲಗಳಿರುತ್ತೆ. ನಾನು ಕಾಮರ್ಸಿಗೆ ಹೋಗಬೇಕು, ಸೈನ್ಸಿಗೆ ಹೋಗಬೇಕು, ಡಿಪ್ಲೊಮಾಗೆ ಹೋಗಬೇಕು, ಈ ಥರದ ಅನೇಕ ಗೊಂದಲಗಳು ಬಹಳ ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಂತೂ ಇದ್ದೇ ಇರುತ್ತೆ. ಇದನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲೂ ಕೂಡ ಇಲಾಖೆ ಹೆಚ್ಚು ಸಕ್ರಿಯವಾಗಿದೆ ಅನ್ನುವಂಥದ್ದು. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಗದರ್ಶನ, ವೃತ್ತಿ ಮಾರ್ಗದರ್ಶನವನ್ನು ಕೂಡ ತಾವು ಇಲಾಖೆಯಿಂದ ಮಾಡ್ತಾ ಇದ್ದೀರಿ. ಹೇಗೆ ಮಾಡ್ತಾ ಇದ್ದೀರಿ ಮತ್ತು ಏನೆಲ್ಲ ಇದುವರೆಗೆ ಚಟುವಟಿಕೆಗಳಾಗಿದ್ದಾವೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಸರ್. ಈಗ 10ನೇ ತರಗತಿ ಓದ್ತಿರೋ ಮಗುಗೆ ಮುಂದೆ ನಾನು ಏನು ಕಲಿಬೇಕು ಅನ್ನೋ ಒಂದು ಸ್ಪಷ್ಟ ಗುರಿ ಇರೋದಿಲ್ಲ ಸರ್. ಅದರ ಅರಿವನ್ನು ನಾವು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮಲ್ಲಿ ಇಲಾಖೆ SLC ನಂತರ ವಾಟ್ ನೆಕ್ಸ್ಟ್ ಅನ್ನೋ ದೃಷ್ಟಿಯಲ್ಲಿ ವೃತ್ತಿ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ ಸರ್. ಈ ವೃತ್ತಿ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನಾವು ವಿಶೇಷವಾದಂಥ ಒಂದು ಉಪನ್ಯಾಸ ಕಾರ್ಯಕ್ರಮಗಳನ್ನ ಏರ್ಪಡಿಸುವಂಥದ್ದು ಮಾಡ್ತಾ ಇದ್ದೀವಿ ಸರ್. ಈ ದಿಶೆಯಲ್ಲಿ ಮಗು SLC ತೇರ್ಗಡೆ ಹೊಂದಿದ ನಂತರ ಸೈನ್ಸ್ ತೊಗೋಬೇಕು, ಆರ್ಟ್ಸ್ ತಗೋಬೇಕು ಅಥವಾ ಕಾಮರ್ಸ್ ತೊಗೋಬೇಕು, ಕಾಮರ್ಸ್ ತೆಗೆದುಕೊಂಡ್ರೆ ಯಾವ್ಯಾವ ಕೋರ್ಸ್ಗೆ ಹೋಗ್ಬೋದು, ಆರ್ಟ್ಸ್ ತೆಗೆದುಕೊಂಡ್ರೆ ಏನೇನು ಮಾಡ್ಬೋದು, ಮತ್ತು ಸೈನ್ಸ್ ತೊಗೊಂಡ್ರೆ ಅದು ಎಲ್ಲ ಮಕ್ಕಳಿಗೆ ತಿಳುವಳಿಕೆ ಇರೋವಂಥದ್ದು. ಅದಲ್ಲದೆ ವೃತ್ತಿ ಶಿಕ್ಷಣ ಕೇಸ್ಗಳಲ್ಲಿ ಈಗ ನಾವು ITIಗೆ ಹೋಗುವಂಥದ್ದು ಮಾಡ್ಬೋದು, ಅಥವಾ 2 ಇಯರ್ಸ್ ಡಿಪ್ಲೊಮಾ ಕೋರ್ಸ್ಗಳಿರ್ತವೆ, ಡಿಪ್ಲೊಮಾ ಕೋರ್ಸ್ಗಳಿಗೆ ಹೋಗುವಂಥದ್ದು, ವೃತ್ತಿಗಳು ಸಾಕಷ್ಟು ಇದಾವೆ ಸರ್. ಆ ದೃಷ್ಟಿಯಲ್ಲಿ ಮಗುಗೆ ಏನೇನು ಅವಕಾಶಗಳಿವೆ ಅನ್ನೋದನ್ನು ಅವು ಮಗುವಿನ ಜೊತೆ ಡಿಸ್ಕಷನ್, ಯಾವ ಮಗುಗೆ ಯಾವ ವಿಷಯದಲ್ಲಿ ಆಸಕ್ತಿ. ಬಹುತೇಕ ಮಕ್ಕಳು ಏನಾಗ್ತವೆ, ನಾನು ಪೊಲೀಸ್ ಆಗಬೇಕು, ಸೋಲ್ಜರ್ ಆಗಬೇಕು ಅಂತ ಗಂಡು ಮಕ್ಕಳು ಹೇಳ್ತಾ ಇರ್ತಾವೆ. ಅವಾಗ ಏನೇನು ಆಯ್ಕೆಗಳಿದ್ದಾವೆ, SLC ನಂತರ ಏನು ಆಯ್ಕೆಗಳಿದ್ದಾವೆ, ಭಾರತೀಯ ಸೇನೆಗೆ ಸೇರಬೇಕು ಅಂದರೆ ಆಫ್ಟರ್ SLC ಎಲ್ಲಿ ಹೋಗಬೇಕು, PUC ಆಗಬೇಕಾ, ಈ ಬಗ್ಗೆ ಮಗುವಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಹಾಗಾಗಿ ಕೆಲವು ಮಕ್ಕಳು ನಾನು ಸೈನ್ಸ್ ತಗೋಬೇಕು ಅಂದರೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ವ್ಯಕ್ತಪಡಿಸ್ತಾರೆ, ಇಂಜಿನಿಯರ್ ಆಗಬೇಕು ಅಂದರೆ ಎಷ್ಟು ವರ್ಷ ಕೊಡಬೇಕು, PUC ಆದ ನಂತರ ಅದಕ್ಕೆ ಎಷ್ಟು ಸೆಮಿಸ್ಟರ್ ಓದಬೇಕು ಅನ್ನೋಂಥ ವಿಚಾರ, ಮೆಡಿಕಲ್ಗೆ ಹೋಗಬೇಕು ಅಂದರೆ ನೀಟ್ ಎಕ್ಸಾಮಿನೇಷನ್ ಎಷ್ಟು ಪರ್ಸೆಂಟೇಜ್ನ ಹೈಕ್ ಮಾಡಬೇಕು. ಕೆಲವು ತುಂಬ IQ ಇರೋ ಮಗು ನಾನು ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಡಾಕ್ಟರ್ ಆಗಬೇಕು ಅಂದರೆ ನಿನ್ನ ಸಾಮರ್ಥ್ಯ ಹೇಗಿರಬೇಕು, ನಿನ್ನ ಕಲಿಯುವ ಮಟ್ಟ ಇನ್ನೂ ಎಷ್ಟಿರಬೇಕು ಅನ್ನೋಂಥದ್ದು. ಕೆಲವು ಮಗು ನಾನು ಲಾಯರ್ ಆಗಬೇಕು ಅಂತ, ಲಾಯರ್ ಆಗಬೇಕು ಅಂದಾಗ ಏನು ಕೋರ್ಸ್ ತಗೋಬೇಕು, ನೀನು ಆಫ್ಟರ್ PUC ಹೋಗಬೇಕು ಅಥವಾ SLCಯಿಂದ ಡೈರೆಕ್ಟ್, ಈ ರೀತಿ ವೃತ್ತಿ ಮಾರ್ಗದರ್ಶನಗಳು ಕೊಡಲಿಕ್ಕೆ ಮಗುವಿಗೆ ಒಂದು ಚಾರ್ಟನ್ನು, ನೀವು SLC ನಂತರ ಏನೇನು ಅವಕಾಶಗಳಿವೆ, PUC ನಂತರ ಏನೇನು ಅವಕಾಶಗಳಿವೆ, ಆನಂತರ ಡಿಗ್ರಿ ಮಾಡಿದ ಮೇಲೆ ಏನೇನು ಉನ್ನತ ವ್ಯಾಸಂಗಗಳಿಗೆ ಹೋಗ್ಬೋದು ಅನ್ನೋ ವಿಚಾರದಲ್ಲಿ ಪ್ರತಿ ಮಗುವಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಅದು ಒಂದು ಇನ್ಸ್ಪಿರೇಷನ್ ಮಗುಗೆ. ನೀನು ಯಾವ ಹಂತಲ್ಲಿ ಹೋಗಬೇಕು, SP ಆಗಬೇಕು ಅಂದರೆ ಹೇಗೆ, ಅಥವಾ ಪೊಲೀಸೇ ಆಗಬೇಕು ಅಂದರೆ ಹೇಗೆ, ಈ ಆಯ್ಕೆಗಳ ಬಗ್ಗೆ ಮಗುಗೆ ಮುಕ್ತವಾದಂಥ ಚರ್ಚೆ ಮಾಡೋ ಮೂಲಕ ಮಗುವಿನಲ್ಲಿ ಪ್ರೇರೇಪಣೆಯನ್ನು ಮಾಡುವಂಥ ಕೆಲಸನೂ ಸಹ ಇಲಾಖೆ ಮಾಡ್ತಾ ಇದೆ ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳು ವರ್ಷ ಪೂರ್ತಿ ನಡೀತಾ ಇದೆ ಸರ್. ಒಳ್ಳೆಯದು ಸರ್. ಈ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡಬೇಕು. ಬಲವರ್ಧನೆ ಅಂತ ಅಂದರೆ ಬರೀ ಕಟ್ಟಡಗಳ ಬಲವರ್ಧನೆ ಅಲ್ಲ, ಸಮಗ್ರವಾಗಿ ಕಲಿಕೆ ಅನ್ನುವಂಥದ್ದು ಕೂಡ ಬಲವರ್ಧನೆ ಆಗಬೇಕು, ಮೂಲ ಸೌಕರ್ಯಗಳು ಬಲವರ್ಧನೆ ಆಗಬೇಕು, ಮಗುವಿನ ಮನಸ್ಸು ಕೂಡ ಬಲವರ್ಧನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ವರ್ಷಪೂರ್ತಿ ಯೋಜನೆಯನ್ನು ಮಾಡಿಕೊಂಡು ತಾವು ಮಾಡ್ತಾ ಇದ್ದೀರಿ. ಮುಂದಿನ ದಿವಸ
ಕೆಲಸಗಳಲ್ಲಿ ಅದು ಫಲಿತಾಂಶದ ರೂಪದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ನಮ್ಮ ಅರಸೀಕೆರೆ ತಾಲೂಕಿಗೆ ಸಿಗಲಿ, ಆ ಮೂಲಕ ನಮ್ಮ ಜಿಲ್ಲೆಗೂ ಕೂಡ ಅದು ಕೀರ್ತಿವಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಇದುವರೆಗೆ ಈ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಶಿಕ್ಷಣ ಇಲಾಖೆಯ ವಿವಿಧ ಚಟುವಟಿಕೆಗಳನ್ನು ಕುರಿತು ಬಹಳ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಈವರೆಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಏನು ನಮ್ಮ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿ ಮಾಡಿದಂತಹ ಎಲ್ಲ ನನ್ನ ಶ್ರೋತೃಗಳಿಗೆ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ. ಇದುವರೆಗೂ ಜನತರಂಗ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಶಿಕ್ಷಣ ಇಲಾಖೆಯ ವಿವಿಧ ಚಟುವಟಿಕೆಗಳ ಕುರಿತು ಅರಸೀಕೆರೆ ತಾಲೂಕಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಪಿ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ನಾಜೀಮಾ ಬಾನು.